ಕರಾವಳಿ ಟ್ರೈಲರ್ ರಿಲೀಸ್ ಆಗಿದೆ. ಆದರೆ ಪ್ರಜ್ವಲ್ ಅವರ ಅಭಿಮಾನಿಗಳು ರುಚಿಗೆದ್ದಿದ್ದಾರೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಕರಾವಳಿ ಚಿತ್ರದ ಟ್ರೈಲರ್ ಏನೋ ರಿಲೀಸ್ ಆಗಿದೆ, ಒಳ್ಳೆ ಕಂಟೆಂಟ್ ಕೂಡ ಇದೆ. ಆದರೆ ಚಿತ್ರದ ನಾಯಕ ಪ್ರಜ್ವಲ್ ದೇವರಾಜ್ ಧ್ವನಿ ಮಿಸ್ ಆಗುತ್ತಿದೆ. ಈ ಚಿತ್ರದಲ್ಲಿ ಪ್ರಜ್ವಲ್ ಇದ್ದಾರೋ ಇಲ್ವೋ ಅನ್ನೋದೇ ಹಾಗೇನೇ ಇದೆ ಅಂತಲೇ ಹೇಳ್ಬೋದು. ಚಿತ್ರದ ನಾಯಕ ಪ್ರಜ್ವಲ್ ಇಲ್ಲ, ರಾಜ್ಬಿ ಶೆಟ್ಟಿನ ಅನ್ನುವ ಹಾಗೆ ಇದೆ. ಈ ಟ್ರೈಲರ್ನ ಇನ್ನಷ್ಟು ವಿವರ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು. ಕರಾವಳಿ ಚಿತ್ರಕ್ಕೆ ಪ್ರಜ್ವಲ್ ದೇವರಾಜ್ ನಾಯಕರಾಗಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು ಈ ಚಿತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ. ಆದರೆ ಇದು ಮಹತ್ವದ ಪಾತ್ರವೇ ಆಗಿದೆ. ಈ ಸಿನಿಮಾದ ಟ್ರೈಲರ್ ಪ್ರಜ್ವಲ್ ಮಿಸ್ ಆಗಿದ್ದಾರೆ. ಆದರೆ ಅವರ ಧ್ವನಿ ಮಿಸ್ ಆಗಿದೆ. ಅವರ ಸೀನ್ ಬಂದರೂ ಕೂಡ ಕರೆಕ್ಟ್ ಆಗೋದೇ ಇಲ್ಲ. ಬೇರೆಯವರು ಡಬ್ಬಿಂಗ್ ಮಾಡಿದ್ದಾರೆ. ಇದರಿಂದ ಪ್ರಜ್ವಲ್ ಮಿಸ್ಸಿಂಗ್ ಆಗಿದ್ದಾರೆ ಎಂದು ಹೇಳಿದ್ದಾರೆ. ಕರಾವಳಿ ಚಿತ್ರದ ಕಂಬಳದ ಕಥೆ ಇದೆ, ಕೋನ ಓಡಿಸುವ ಥ್ರಿಲ್ ಇದೆ ಅಂತಲೇ ಹೇಳ್ಬೋದು. ಇವೆಲ್ಲ ಇರೋ ಚಿತ್ರದ ನಾಯಕ ನಟ ಪ್ರಜ್ವಲ್ ಅದ್ಭುತವಾಗಿ ನಟಿಸಿದ್ದಾರೆ. ಆದರೆ ಈ ಪಾತ್ರಕ್ಕೆ ಪ್ರಜ್ವಲ್ ಧ್ವನಿ ಇಲ್ವೇ ಇಲ್ಲ. ಇದರಿಂದ ಚಿತ್ರ ಟ್ರೈಲರ್ ನೋಡಿ ಫ್ಯಾನ್ಸ್ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ರುಚಿಗೆದ್ದಿದ್ದಾರೆ ಒಂದು ಸಲ. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ ಯು ಸೊ ಮಚ್.